ಹೇಳಿ ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡೋದ್ರಿಗೆ ಒಂದು ಹಬ್ಬ ಅಂತಂದರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗಳಿಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಮೊದಲಿಂದನೂ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಒಂದಿದು. ಅವರು ಪ್ರೇಮ್ ಸರ್ ಅವರು ಅವಾಗವಾಗ ತಾವೇ ಒಂದು ಲೈನನ್ನು ಎಳಿತಾರೆ ಮತ್ತು ಆ ಲೈನನ್ನು ಮೀರಿಸೋವಂಥ ಒಂದು ಕೆಲಸನ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದಕ್ಕೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ಫಸ್ಟ್ ಟೈಮ್ ನಾನು ಮೊದಲಿಂದನೂ ಕೂಡ ಇವರಿಬ್ಬರು ಸೇರಬೇಕು ಅಂತ ಅನ್ನೋದು ಒಬ್ಬ ಸಿನಿಮಾ ನೋಡುಗನಾಗಿ ನನ್ನ ತಲೆಯಲ್ಲಿದ್ದಿದ್ದು. ಧ್ರುವ ಅವರು ಮತ್ತು ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನೋವಂಥದ್ದು. ಇವತ್ತು ಆ ದಿವಸ ಬಂದಿದೆ ಅಂತ ಅನ್ನೋದಾದರೆ ನನಗೆ ನಿಜಕ್ಕೂ ಕೂಡ ಅವರಿಬ್ಬರನ್ನ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋದಂಥದ್ದು ಒಬ್ಬ ಸಿನಿಮಾ ಗೋವರಾಗಿ, ಒಬ್ಬ ಸಿನಿಮಾ ಲವರಾಗಿ ನನಗೆ ಅಷ್ಟು ಖುಷಿ ಕೊಟ್ಟಿರುವಂಥದ್ದು. ಖಂಡಿತವಾಗಿ ಇವತ್ತು ಈ ಕರ್ನಾಟಕದಾದ್ಯಂತ ಸಿಳ್ಳೆ ಚಪ್ಪಾಳೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಇವರಿಬ್ಬರಿಗೂ ಸೇರಿರುವಂಥ, ಇಡೀ ಟೀಮಿಗೆ ಸೇರಿರುವಂಥ, ಎಫರ್ಟ್ಗೆ ಸೇರಿರುವಂಥ ಒಂದು ಇದು. ಪ್ರತಿಯೊಬ್ಬರೂ ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಈ ಸಿನಿಮಾಗೆ ನಾವೇನು ಕೊಡಬೇಕು ಅಂತ ಅನ್ನೋವಂಥದ್ದನ್ನು ಧಾರೆ ಎರೆದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇದಾಗಿರುತ್ತೆ. ಆಲ್ ದಿ ಬೆಸ್ಟ್ ಇದು ಎಂಟೈರ್ ಟೀಮ್ ಆಫ್ KD. ಒಳ್ಳೆಯದಾಗಲಿ. ಈ ಥರದ ಮತ್ತೆ ಈ ಥರದ ಒಂದು ಪಾರ್ಟ್ಗಳು ಬರ್ತಾ ಇರಲಿ, ಎಲ್ಲವೂ ಕೂಡ ಯಶಸ್ಸಾಗಲಿ ಅಂತ ಅನ್ನುವಂಥದ್ದು ನನ್ನ ಎಲ್ಲ ಕವರ್ ಮಾಡಿದ್ದಾರೆ. ಪ್ರೇಮ್ ಸರ್ನ ನಾವು ಕರಿಯಾ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದ್ರೆ ಇಟ್ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನ ತೆಗೆಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನ ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದ ಒಂದು ಕ್ಯಾನ್ವಾಸ್ನ ಅದನ್ನ ರಿಯಾಲಿಟಿ ತರೋದು. ಇಲ್ಲಾಂದ್ರೆ ಸುಮ್ಮನೆ ಪೇಪರಲ್ಲಿ ಬರ್ಕೋಬೋದು ಅಷ್ಟೇ. ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನ ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೆ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಂ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಡ್ ಆಗಿ ಬಂದಿದ್ದಾರೆ. 2 hours 20 minutes ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾ. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗ್ ಅಲ್ಲಿ ಇದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD. ಥ್ಯಾಂಕ್ ಯು.